ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಶ್ವಿನಿ ಲಾಗ್ DT ಅಂತ ಸರ್ಚ್ ಮಾಡಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ದಿನ ನಿಮಗೆ ಹಿದ್ಕಿನಬೇಳೆ ಸಾಂಬಾರು 15 ನಿಮಿಷದಲ್ಲಿ ಮಾಡೋ ಥರ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಇದೆಲ್ಲ ಮಸಾಲೆ ಐಟಮ್ ನೋಡಿಸ್ತಿದ್ದೀನಿ, ಮಸಾಲೆಗೆ ಏನೇನು ಹಾಕಬೇಕು ಅಂತ. ಇವಾಗ ನಾನು ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು 2 ಲವಂಗ, ಒಂದು ಸ್ವಲ್ಪ ಚಕ್ಕೆ ಮತ್ತು ಶುಂಠಿ ಒಂಚೂರು ಹಾಕ್ಕೊಳ್ಳಿ. ಅದಾದಮೇಲೆ 2 ಗಡ್ಡೆ ಬಿಡಿಸ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಒಂದು ಆನಿಯನ್ ಕಟ್ ಮಾಡಿ ಹಾಕ್ಕೊಳ್ಳಿ. ಅದಾದಮೇಲೆ ನಾವು ಹಿದ್ಕಿನಬೇಳೆ ಸಾಂಬಾರಲ್ವ, ಅದಕ್ಕೆ ಹಿದ್ಕಿನಬೇಳೆ ನಾನು ಒಂದು 15 ಹಾಕ್ಕೊತಿದ್ದೀನಿ. ಅದಾದಮೇಲೆ ಟೊಮೊಟೊನ ಹುಳಿಗಾದರೆ 2 ಹಾಕ್ಕೋಬೇಕು, ಮಸಾಲೆಗಾದರೆ 1 ಹಾಕ್ಕೋಬೇಕು. ನಾನು ಅದಕ್ಕೆ 1 ಕಟ್ ಮಾಡಿ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾವು ಒಂದು ಜಾರಲ್ಲಿ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ವ, ಅದು ಕಟ್ ಮಾಡಿಕ್ಕೊಳ್ಳಿ. ಅದನ್ನು ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನಾವು ಅರ್ಧ ಗ್ರೈಂಡ್ ಮಾಡಿಕ್ಕೊಂಡು ಸ್ವಲ್ಪ ಇವಾಗ ನಾವೆಲ್ಲ ಫ್ರೈ ಮಾಡಿದಾರಲ್ಲ ಎಣ್ಣೆಯಲ್ಲಿ, ಅವೆಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ಹಾಕ್ಕೋಬೇಕು. ಇವಾಗ ಹಾಕ್ಕೊತಿದ್ದೀನಿ. ಆವಾಗ ಮಸಾಲೆ ಚೆನ್ನಾಗಿರುತ್ತೆ, ಸಾಂಬಾರು ಟೇಸ್ಟಿಯಾಗಿರುತ್ತೆ. ಇವಾಗ 1 ಸ್ಪೂನ್ ಅರಿಶಿನ, ನಾವು ಇವಾಗ ಮಸಾಲೆ 1 ಸ್ಪೂನ್ ಹಾಕ್ಕೊತಿದ್ದೀನಿ. ಮೆಣಸಿನ ಪುಡಿ, ನೀವು ಮೆಣಸಿನ ಪುಡಿ ಎಷ್ಟು ತಿಂತೀರೋ ಅಷ್ಟು ಹಾಕ್ಕೋಬೋದು. ನಾವು 1 ಸ್ಪೂನ್ ಹಾಕ್ಕೊತೀನಿ, ನೀವು 1.5 ಸ್ಪೂನ್ ಬೇಕಾದ್ರೆ ಹಾಕ್ಕೋಬೋದು. ಧನೆ ಪುಡಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಗ್ರೈಂಡ್ ಆಗಿದೆ. ಇವಾಗ ನಾವು ಕುಕ್ಕರಲ್ಲಿ ಮಾಡ್ತಿರೋದಲ್ವ, ಅದಕ್ಕೆ ಕುಕ್ಕರ್ ಇಟ್ಬಿಟ್ಟು 1-2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಅದಾದಮೇಲೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕ್ಕೋಬೇಕು. ಅದು ಚಿಟ್ಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಳೋ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗ ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಯಾರಾದರೂ ಗ್ಯಾಸ್ ಅಷ್ಟೇ. ಅದು ಚೆನ್ನಾಗಿ ಫ್ರೈ ಮಾಡಿ ಇವಾಗ ನಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಚೆನ್ನಾಗಿ ಒಂಥರ ಫ್ರೈ ಆಗ್ತಿದೆ. ಇದಾದಮೇಲೆ ನಮ್ಮ ಮಸಾಲೆಯಲ್ಲಿರುತ್ತಲ್ವ, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಮೈನ್ ಹಿದ್ಕಿನಬೇಳೆ ಸಾಂಬಾರಲ್ಲ, ಹಿದ್ಕಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಒಂದು 5 ನಿಮಿಷ ಹಂಗೆ ಬಿಡಿ, ಚೆನ್ನಾಗಿ ಕುದಿಯುತ್ತೆ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾವು ಕುಕ್ಕರಲ್ಲಿ ಮಾಡೋವಾಗ ಸ್ವಲ್ಪ ನೀರೆಲ್ಲ ಮೀಡಿಯಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ನೀರು ಜಾಸ್ತಿ ಇಟ್ಕೊಂಡು ನೀರು ಆಗಿಬಿಡುತ್ತೆ. ಸ್ವಲ್ಪ ಕಮ್ಮಿ ಇಟ್ಕೊಂಡ್ರೆ ಗಟ್ಟಿ ಆಗಿಬಿಡುತ್ತೆ. ನಾನು ವಿಸಿಲ್ ಹಾಕಿದ್ದೀನಿ. ಇವಾಗ 1 ವಿಸಿಲ್ ಬಂತು, ಆಫ್ ಮಾಡಿದ್ದೀನಿ. ಇವಾಗ ಅದನ್ನು ಎತ್ಕೊಂಡೋಗಿ ನೀರು ಬಿಟ್ಬಿಡಿ ಬೇಕಾ, ಏಕೆಂದರೆ ಹಿದ್ಕಿನಬೇಳೆ ನುಣ್ಣಗಾಗ್ಬಿಡುತ್ತೆ. ನುಣ್ಣಗಾಗಬಾರ್ದು ಅಂದರೆ ಈ ಥರ ನೀರು ಬಿಡಬೇಕು. ಎತ್ತರೆ ಕುಕ್ಕರ್ ಬ್ಲಾಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀರು ಬಿಟ್ಟು ಸ್ವಲ್ಪ 5 ನಿಮಿಷ ಇರಿ. ಅದಾದಮೇಲೆ ಈ ಥರ ಕೈಯಲ್ಲಿ ನಾವು ಆಗಿದೆಯೋ ಇಲ್ಲವೋ ಅಂತ ನೋಡಬೇಕು. ಮತ್ತು ನಾವು ಈ ಥರ ಓಪನ್ ಮಾಡಿದ್ರೆ ಸರಿ ಹೋಗುತ್ತೆ. ನೋಡಿ, ಬೇಳೆ ಚೆನ್ನಾಗಿ ನುಣ್ಣಗೂ ಆಗಿದೆ, ಬಟ್ ಒಂಥರ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ತುಂಬ ನುಣ್ಣಗಾಗ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಮತ್ತು ಅದಾದಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ನೋಡಿ, ಟೇಸ್ಟಿಯಾಗಿರೋ ಹಿದ್ಕಿನಬೇಳೆ ಸಾಂಬಾರು ರೆಡಿಯಾಗಿ, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.